ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಏನಪ್ಪ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಗುಡ್ಡ ಎಲ್ಲ ಕಾಣಿಸ್ತಾ ಇದೆ, ಬೆಟ್ಟ ಎಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾವಿವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಚಿಕ್ಕಲ್ಲೂರು ಎಂಬ ಒಂದು ಗ್ರಾಮದಲ್ಲಿ ನೆಲೆಸಿರುವಂತಹ ನಮ್ಮ ಮಂಟೇಸ್ವಾಮಿ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಇವತ್ತು ವಿಶೇಷತೆ ಅಂತ ಅಂದರೆ, ಈ ವರ್ಷ ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ, ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ನಾವಿವತ್ತು ಫ್ಯಾಮಿಲಿ ಸಮೇತ ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಅಂದರೆ, ಎಷ್ಟೊಂದು ಜನ ಹರಕೆ ಕಟ್ಕೊಂಡಿರ್ತಾರೆ. ಸೊ ಅಲ್ಲಿ ಬಂದು ಪರ ಅಂತ ಅಂದರೆ ಅಲ್ಲಿ ಬಂದು ಗ್ರ್ಯಾಂಡಾಗಿ ಹಬ್ಬನೇ ಸೆಲೆಬ್ರೇಷನ್ ಮಾಡ್ತಾರೆ. ಅಲ್ಲೇ ಒಂದು 2 ದಿವಸ 3 ದಿವಸ ಆಲ್ಟ್ ಆಗ್ತಾರೆ, ಹರಕೆ ಕಟ್ಕೊಂಡಿರ್ತಾರೆ, ಮುಡಿ ಮಾಡಿಸಿ ಅಲ್ಲೇ ಪೂಜೆ ಎಲ್ಲ ಮಾಡಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ನಾನು ಆದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ, ಸೊ ನಿಮಗೂ ಕೂಡ ತೋರಿಸ್ತೀನಿ. ನೀವು ನೋಡ್ತಿದ್ದೀರ ರೋಡು ಎಷ್ಟು ಚಿಕ್ಕದು ಅಂತ ಹೇಳಿ. ಸೊ ಹುಷಾರಾಗಿ ಹೋಗ್ಬೇಕು, ಕೇರ್ಫುಲ್ಲಾಗಿ. ಬಟ್ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ಬಂದು ಸುತ್ತಮುತ್ತ ಜಾತ್ರೆ ಅಂತೂ ಇನ್ನೂ ಅದ್ಧೂರಿಯಾಗಿ ಮಾಡ್ತಾರೆ. ಆದಷ್ಟು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ದೇವ್ರ ದರ್ಶನ ಯಾವ ರೀತಿ ಆಯಿತು ಅಂತ. ಸೊ ತುಂಬಾ ರಶ್ ಇದ್ದಾರೆ, ಬಿಸಿಲಿರೋ ಕಾರಣ. ಹಾಗಾಗಿ ಭಕ್ತಾದಿಗಳಂತೂ ಪಾಪ ಇನ್ನೂ ರಶಲ್ಲಿ ನಿಂತಿದ್ದಾರೆ. ಸೊ ಅವರು ಎಷ್ಟೇ ದೂರದಿಂದ ಬಂದರೂ ಅವರಿಗೆ ದೇವ್ರ ದರ್ಶನ ಮಾಡಿನೇ ಹೋಗೋದು. 3 ದಿವಸಗಳ ಕಾಲ ಹಾಲ್ಟ್ ಆಗಿ ಅಲ್ಲಿನ ದೇವಸ್ಥಾನದಲ್ಲಿ ಯಾವ ರೀತಿ ಜಾತ್ರೆ ನಡೆಯುತ್ತೆ ಅದನ್ನು ಕೂಡ ನೋಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಏನೇ ಒಂದು ಹರಕೆ ಇದ್ದರೂ ಅಲ್ಲಿ ಬಂದು ಪೂರೈಸ್ತಾರೆ, ಅವರ ಹರಕೆ ಏನೇ ಕಟ್ಕೊಂಡಿದ್ರು. ಸೊ ಹಾಗೆ ಇಲ್ಲಿನ ಹಲವಾರು ನಂಬಿಕೆಗಳಿದೆ. ಒಂದು ಪುರಾತನ ಕಾಲದ ಧಾರ್ಮಿಕ ಕಾಲದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದಾರಲ್ಲ, ಹೊರಗಡೆ ಕೂಡ ಯಾವ ರೀತಿ ಒಂದು ಏನೇ ಒಂದು ಪೂಜೆ ಸಾಮಾನಾಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ಈ ಒಂದು ಜಾತ್ರೆ ಬಂದರೆ ಅವ್ರದ್ದೇ ಆದಂತಹ ಒಂದು ಸಂತೋಷ, ಖುಷಿ. ಯಾಕಂದರೆ ಹಲವಾರು ರೀತಿಯಾದಂತಹ ಒಂದು ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿರ್ತಾರೆ, ನೋಡ್ತಾ ಇದ್ದೀರಲ್ಲ ನೀವೇನೇ. ಸೊ ಹಾಗಾಗಿ ಅವರಿಗಂತೂ ತುಂಬಾ ಖುಷಿ ಇರುತ್ತೆ. ಈ ಒಂದು ಜಾತ್ರೆ ಬಂದರೆ ಹಲವಾರು ಊರಿಂದ ಕೂಡ ಮೈಸೂರು ಆಗಿರ್ಬೋದು, ಚಾಮರಾಜನಗರ, ಗುಲ್ಬರ್ಗದಿಂದನೂ ಸಹ ಈ ಸೈಡ್ನವರು ತುಂಬ ಜನ ಇಲ್ಲಿಗೆ ಬರ್ತಾ ಇರ್ತಾರೆ ಈ ದೇವ್ರ ದರ್ಶನಕ್ಕೆ.
ಸೊ ಹಾಗಾಗಿ ನೋಡಿದ್ರಲ್ಲ, ನನ್ನ ಕೈಲಾದಷ್ಟು ಸಹ ನಾನು ವಿಡಿಯೋನ ಮಾಡಿ ತೋರಿಸಿದ್ದೇನೆ ನಿಮಗೆ. ಸೊ ಹಾಗೆ ಬರ್ತಾ ಮಕ್ಕಳಿಗೆ ಏನು ಬೇಕೋ ಅವ್ರಿಗೆ ಆಟ ಸಾಮಾನು ಕೊಡಿಸಿ ಸ್ವಲ್ಪ ಶಾಪಿಂಗ್ ಮಾಡಿ ನಾವು ಕೂಡ ಹಾಗೆ ಬರ್ತಾ ಕಬ್ಬಿನ ಜ್ಯೂಸು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಆಗಿರ್ಬೋದು ಅದನ್ನು ತಿಂದ್ಕೊಂಡು ಮನೆಗೆ ವಾಪಸ್ ರಿಟರ್ನ್ ಆದ್ವಿ. ಸೊ ನೋಡೋದ್ರಲ್ಲ ಇವತ್ತಿನ ಚಿಕ್ಕಲ್ಲೂರಿನ ಈ ವರ್ಷದ ಒಂದು ಜಾತ್ರಾ ವೈಭವ ಹೇಗಿತ್ತು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.